ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿನ್ ಡೀಟೇಲ್ಸ್. ಇವತ್ತು ಭಾನುವಾರ ಅಂದಮೇಲೆ ಬಾಡೂಟ ಮಾಡದೆ ಕಂಪ್ಲೀಟ್ ಮಾಡೋಕ್ಕಾಗತ್ತಾ ಹೇಳಿ. ಸೊ ನಾವು ಇವತ್ತು ನಮ್ಮ ಮನೇಲಿ ಭಾನುವಾರಕ್ಕೆ ಸ್ಪೆಷಲ್ ಅಂತ ನಾಟಿ ಸ್ಟೈಲ್ ಬಿರಿಯಾನಿ ಮಾಡಿದ್ದೀವಿ, ಚಿಕನ್ ಬಿರಿಯಾನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಆ್ಯಕ್ಚುಲಿ ತುಂಬ ಈಸಿ ಮಾಡೋದು. ನಾನಿಲ್ಲಿ ಎಲ್ಲನೂ ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಈರುಳ್ಳಿ, 1 ಸ್ಪೂನ್ ಕೊತ್ತಂಬರಿ ಬೀಜ ಹಾಗೂ ಒಂದು 2-3 ಲವಂಗ, 1-2 ಚಕ್ಕೆ, ಒಂದು 4-5 ಕಾಳುಮೆಣಸು, 1 ಸ್ಪೂನ್ ಸೋಂಪು, ಒಂದು 3 ಬೆಳ್ಳುಳ್ಳಿ ಹಾಗೂ 1-2 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ನಾನಿಲ್ಲಿ ಒಂದು 300 ಗ್ರಾಮ್ಸ್ ಆಫ್ ಚಿಕನ್ ತೊಗೊಂಡಿದ್ದೀನಿ. ಈಕ್ವಲ್ ಕ್ವಾಂಟಿಟಿ ಆಫ್ ರೈಸ್ನ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಟೊಮೆಟೊ, ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಆಡಿಸ್ಕೊಳ್ಳೋದಕ್ಕೆ. ಬನ್ನಿ ಫಸ್ಟ್ ನಾವು ಇದನ್ನು ಮಸಾಲೆ ಎಲ್ಲ ಹುರ್ಕೊಂಬಿಡೋಣ ಬಾಣಲಿಲಿ. ಸೊ ಹಸಿ ವಾಸನೆ ಇರಲ್ಲ, ನನಗೆ ಇದೇ ಥರ ರೂಢಿ. ಫಸ್ಟು ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಬಾಡಿಸಿ ಎತ್ತಿಟ್ಕೊಳ್ಳೋಣ. ಆಮೇಲೆ ನಾವೇನು ಆವಾಗಲೇ ಮಸಾಲೆ ಎಲ್ಲ ತೊಗೊಂಡಿದ್ವಿ ಅದನ್ನೆಲ್ಲ ಒಟ್ಟಿಗೆ ಹುರ್ಕೊಳ್ಳೋಣ. ಸೊ ಒಂದೇ ಸಲ ಹಾಕಿ ಈ ಥರ ನೀಟಾಗಿ ಹುರ್ಕೊಳ್ಳೋಣ. ಇದಕ್ಕೆ ನಾನು ಆಲ್ರೆಡಿ ಗಸಗಸೆ ಹಾಕೋದನ್ನ ಮರ್ತುಬಿಟ್ಟಿದ್ದೆ, ಹಾಗಾಗಿ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗಸಗಸೆ ಇದ್ದರೆ ಫ್ಲೇವರ್ ಸಖತ್ ಚೆನ್ನಾಗಿರುತ್ತೆ, ಹಾಗಾಗಿ ಅಷ್ಟೇ. ಸೊ ಇದನ್ನು ಸ್ವಲ್ಪ ಹೀಗೆ ಗಮ್ ಅಂತ ಘಮ ಘಮ ಬರೋವರೆಗೂ ಹುರ್ಕೊಳ್ಳೋಣ. ಸೀಸ್ಬೇಡಿ ಹಾಗಂತ. ಹುರ್ಕೊಂಡು ಎತ್ತಿಟ್ಕೊಳ್ಳೋಣ ತಣ್ಣಗಾಗಲಿ. ಅಷ್ಟರಲ್ಲಿ ಇದನ್ನು ಒಗ್ಗರಣೆಗೆ ಹಾಕ್ಕೊಂಬರೋಣ, ಅದನ್ನು ರುಬ್ಕೊಂಬಿಡೋಣ ಜೊತೆಗೆ. ಒಗ್ಗರಣೆಗೆ ಇಲ್ಲಿ ನಾನು 2 ಸ್ಟಾರ್ ಹೂವು, 1 ಇಂಚು ಚಕ್ಕೆ, 1-2 ಎಲೆ ಹಾಗೂ 1 ಏಲಕ್ಕಿನ ತೊಗೊಂಡಿದ್ದೀನಿ. ಇದು ಹಾಕ್ಕೊಂಡಾದ್ಮೇಲೆ ಆವಾಗಲೇ ಹೆಚ್ಚಿಟ್ಕೊಂಡಿರೋಂಥ ಒಂದು ದಪ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಕಂದು ಬರೋವರೆಗೂ ಹುರಿದು ನೆಕ್ಸ್ಟು ಅದಕ್ಕೆ ಒಂದು ಅರ್ಧ ಟೊಮ್ಯಾಟೊ ಹಾಕ್ಕೊತಾ ಇದ್ದೀನಿ. ತುಂಬ ಟೊಮ್ಯಾಟೊ ಹಾಕ್ಕೊಂಡ್ರೆ ಟೊಮೊಟೊ ಬಾತ್ ಥರ ಆಗಿಬಿಡುತ್ತೆ ಬಿರಿಯಾನಿ ಹೋಗಿ ಆಮೇಲೆ, ಹಾಗಾಗಿ ಸ್ವಲ್ಪ ಕಡಿಮೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನೀಟಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಫಸ್ಟ್ ಇಲ್ಲಿ ನಾನು ಚಿಕನ್ ಹಾಕ್ಕೊತಿದ್ದೀನಿ. ಮಸಾಲೆ ಆಲ್ರೆಡಿ ಹುರ್ಕೊಂಡಿರೋದ್ರಿಂದ ನಾವು ಈ ಚಿಕನ್ ಹಾಕ್ಬಿಟ್ಟು ನೀಟಾಗಿ ಬಾಡಿಸ್ಕೊಂಡ್ರೆ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಒಂಚೂರು. ಇಲ್ಲಿ ನಾನು ಆಲ್ಮೋಸ್ಟ್ ಸ್ಕಿನ್ ಪೀಸಸ್ ಥರದನ್ನ ತೊಗೊಂಡಿದ್ದೀನಿ, ಬಿಕಾಸ್ ಬಿರಿಯಾನಿಗೆ ಅದೆಲ್ಲ ಎಣ್ಣೆ ಬಿಟ್ಟರೆ ಚೆನ್ನಾಗಾಗುತ್ತೆ ಫ್ಲೇವರ್ ಅಂತ ಹೇಳಿಬಿಟ್ಟು. ಇದಕ್ಕೆ ಇವಾಗ ರುಬ್ಕೊಂಡಿರೋ ಮಿಶ್ರಣನ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಬಿಟ್ಟು ಒಂದು 2-3 ಮಿನಿಟ್ಸು ಅದು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ. ಹಿಂದಿಂದನೇ ನಾವೆಲ್ಲನೂ ಹಾಕಿಬಿಟ್ರೆ ಅದು ಫ್ಲೇವರೇ ಬಿಟ್ಕೊಳ್ಳೋಕ್ಕಿನ್ನೂ ಟೈಮ್ ಆಗದೆ ಇಕ್ಕಟ್ಟಲ್ಲಿ ಬೇಯಿಸ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ಈ ಪ್ರೊಸೀಜರ್ನ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿ. ಇದೆಲ್ಲ ಹಾಕಾದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು. ಅದು ಚೆನ್ನಾಗಿ ಕುದ್ಮೇಲೆ ಅಕ್ಕಿ ಹಾಕೋಣ. ಅದು ಹಸಿ ವಾಸನೆ ಹೋಗಬೇಕು ಖಾರದ್ದೆಲ್ಲ. ಹುರ್ಕೊಂಡಿರ್ತೀವಿ ಬಟ್ ಸ್ಟಿಲ್ ಅದು ನೀಟಾಗಿ ಘಮ ಬರಬೇಕು. ಘಮ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಬಿಸಿನೀರು ಕಾಯಿಸೋಕೆ ಇಟ್ಕೊಂಡಿದ್ದೀನಿ. ಆ ಬಿಸಿನೀರನ್ನ ಹಾಕ್ಕೊಂಬಿಡೋಣ. ಸೊ ಸ್ವಲ್ಪ ಪ್ರೋಸೆಸ್ ಫಾಸ್ಟಾಗಿ ಆಗುತ್ತೆ ಅಷ್ಟೇ. ಇಲ್ಲಿ ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 2 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕಿಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ಇಲ್ಲೇ ಕುದೀಲಿ. ಅಂದರೆ ಇವಾಗಲೇ ನಾವು ಮುಚ್ಚಳ ಹಾಕಿ ಮುಚ್ಚಿಬಿಟ್ರೆ ಅದು ಕೆಳಗಡೆ ಸಿದೋಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಅದು ಕುದ್ದು ನೀರೆಲ್ಲ ಒಂಚೂರು ಇಲ್ಲೇ ಇಂಗ್ಕೊಂಡ್ಮೇಲೆ, ಅಂದರೆ ಚೆನ್ನಾಗಿ ಅಕ್ಕಿ ಸ್ವಲ್ಪ ಅರ್ಧಂಬರ್ಧ ಬೆಂದಾದಮೇಲೆ ನಾವು ಮುಚ್ಚಳ ಹಾಕಿದ್ರೆ ಅಷ್ಟು ಸೀದೋಗಲ್ಲ ನಮಗೆ. ಇವಾಗ ನೋಡಿ ಆಲ್ಮೋಸ್ಟು ನೀರೆಲ್ಲ ಇದಾಗಿದೆ. ಮುಚ್ಚಳ ಹಾಕ್ಬಿಟ್ಟು ಒಂದು ವಿಷಲ್ ಬರ್ಸೋಣ. ಆಗಿದೆ ಇಲ್ಲಿ ಬಿರಿಯಾನಿ. ವಾವ್! ನೋಡಿ ಎಷ್ಟು ಚೆನ್ನಾಗಿದೆ, ಮೇಲೆಲ್ಲ ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ ಬಿರಿಯಾನಿ. ಸಖತ್ ಚೆನ್ನಾಗಾಗಿದೆ. ನೋಡಿ ನಾನಿಲ್ಲಿ ಕೆಂಪಕ್ಕಿ ಹಾಕಿ ಮಾಡಿದ್ದೆ, ಹಾಗಾಗಿ ತುಂಬ ಉಡುಡಿ ಬಂದಿಲ್ಲ. ಇದೇ ಥರ ಮಾಡಬೇಕು ಅಂತ ಹೇಳಿಬಿಟ್ಟು ಇದಕ್ಕೆ ಸ್ವಲ್ಪ ಮೇಲೆ ಗಾರ್ನಿಷಿಗೆ ಕೊತ್ತಂಬರಿ ಹಾಕಿಬಿಟ್ಟು ಸರ್ವ್ ಮಾಡೋಣ. ನೋಡಿ ಬಿಸಿ ಬಿಸಿ ಬಿರಿಯಾನಿ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾ ಇದ್ದರೆ ಭಾನುವಾರ ಕಂಪ್ಲೀಟ್ ಇಲ್ಲಿಗೆ. ವಾವ್! ಮೊಟ್ಟೆ, ಚಿಕನ್, ಬಿರಿಯಾನಿ ಎಲ್ಲ ಒಟ್ಟಿಗೆ ಸೇರಿಸಿ ತಿಂತೀರಿ.